ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕಿಲ್ಲ ಸುಸಜ್ಜಿತ ರಸ್ತೆ. ವಸತಿ ನಿಲಯ ಪ್ರಾರಂಭದಿಂದಲೂ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಪಟ್ಟಣದ ಲಿಂಗಸಗೂರು ಮುಖ್ಯ ಮಾರ್ಗದ ಹೊರವಲಯದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೆ ತೆರಳಲು ಸುಸಜ್ಜಿತವಾದ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಇನ್ನು ಈ ವಸತಿ ನಿಲಯದಲ್ಲಿ ತಾಲೂಕಿನ ಸುತ್ತಮುತ್ತಲಿನ ಸರಿಸುಮಾರು 25ರಿಂದ 30 ಕಿಲೋಮೀಟರ್ ದೂರದ ಗ್ರಾಮೀಣ ಪ್ರದೇಶಗಳಿಂದ ಬಂದಂತಹ ಸರಿಸುಮಾರು 70ರಿಂದ 80ಕ್ಕೂ ಅಧಿಕ ಹೆಣ್ಣು ಮಕ್ಕಳು ಇದ್ದು, ಹೆಣ್ಣು ಮಕ್ಕಳು ಶಾಲಾ ಹಾಗೂ ಕಾಲೇಜುಗಳಿಂದ ಹಾಗೂ ಊರಿಗೆ ಹೋಗಿ ಮರಳಿ ಬರಬೇಕಾದ್ರೆ ತಡವಾಗಿ ಬರುವ ಸಂದರ್ಭದಲ್ಲಿ ಮುಖ್ಯ ರಸ್ತೆಯಿಂದ ವಸತಿ ನಿಲಯಕ್ಕೆ ತೆರಳಲು ಸುಸಜ್ಜಿತವಾದ ಮಾರ್ಗವಿಲ್ಲದೆ ಹಾಗೂ ಇರುವ ಮಣ್ಣಿನ ಮಾರ್ಗದ ಸುತ್ತಮುತ್ತಲು ದಟ್ಟವಾದ ಗಿಡ ಗಂಟಿಗಳಿಂದ ಕೂಡಿದ್ದು, ಒಂದೆಡೆ ಹೆಣ್ಣು ಮಕ್ಕಳಿಗೆ ಭಯದ ವಾತಾವರಣದಲ್ಲಿ, ಇನ್ನೊಂದೆಡೆ ಮಳೆ ಬಂದರೆ ಕೆಸರಿನ ರಸ್ತೆಯಲ್ಲಿ ನಡೆದುಕೊಂಡು ಬರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯವು ಜಿಲ್ಲಾ ಪಂಚಾಯತ್ ರಾಯಚೂರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ 2014-15ನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡದ ಉಪ ಯೋಜನೆಯಡಿ 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಕಾಮಗಾರಿಯು ಪೂರ್ಣವಾದ ನಂತರ 2018ರಲ್ಲಿ ವಸತಿ ನಿಲಯವು ಉದ್ಘಾಟನೆಗೊಂಡಿದೆ. ಸರ್ಕಾರದಿಂದ ಕೋಟಿಗಟ್ಟಲೆ ಅನುದಾನದಲ್ಲಿ ವಸತಿ ನಿಲಯಗಳನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಆ ವಸತಿ ನಿಲಯಕ್ಕೆ ತೆರಳಲು ಸುಸಜ್ಜಿತ ರಸ್ತೆಯನ್ನು ನಿರ್ಮಿಸಬೇಕೆಂಬುದು ಸ್ಥಳೀಯ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಿಗಾಗಲಿ ಇದರ ಬಗ್ಗೆ ಹೆಚ್ಚಿನ ಒಲವು ನೀಡುವುದಿಲ್ಲ ಎಂದು ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಕಿಡಿಕಾರಿದ್ದಾರೆ. ಆದರೆ ವಸತಿ ನಿಲಯವು ಉದ್ಘಾಟನೆಗೊಂಡು 7 ವರ್ಷಗಳು ಕಳೆದರೂ ಇಲ್ಲಿಯವರೆಗೂ ಬಾಲಕಿಯರ ವಸತಿ ನಿಲಯಕ್ಕೆ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡುವ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಇದರ ಬಗ್ಗೆ ಯೋಚಿಸದೇ ಇರುವುದು ವಿಪರ್ಯಾಸ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಈ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೆ ತೆರಳಲು ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಮಾಡ್ತಾರೆಯೋ ಇಲ್ಲವೋ ಅಂತ ಹೇಳಿ ಕಾದು ನೋಡಬೇಕಿದೆ. ದುರ್ಗೇಶ್, ಹಸಮಕಲ್, ಮಸ್ಕಿ. ಓಡಾಡ್ಬೇಕಾದ್ರೆ ರಸ್ತೆಯಲ್ಲಿ ಪೂರ ಕೆಸರು ಅದೆಲ್ಲ ಆಗಿತ್ತು. ಹಂಗಾಗಿ ನಮ್ಗೆ ಓಡಾಡಕ್ಕೆ ತ್ರಾಸ ಆಗಿತ್ತು. ಒಂದ್ಸಲ ಎಲ್ಲರಿಗೂ ಅಧಿಕಾರಿಗಳಿಗೆ ಹೇಳಿ, ಆದ್ರೆ ಅವ್ರು ಯಾರು ಗಮನಕ್ಕೆ ತಗೋತಾ ಇಲ್ಲ. ಹೇಳಿ ಸಾಕಾಗಿತ್ತು. ಲಾಸ್ಟ್ ನೀವಾದ್ರೂ ಏನಾದರೂ ದಾರಿ ಮಾಡಿಕೊಡ್ರಿ. ಕಳೆದ ವರ್ಷಗಳಿಂದ 3 ವರ್ಷ ಆಯ್ತು ನಾ ಬಂದು, ಆದ್ರೂ ಇಷ್ಟು ವರ್ಷ ಆದ್ರೂ ಅದು ನಡೀತಾ ಇತ್ತು. ಹುಡ್ರು ಎಲ್ಲರೂ ಅಕ್ಕ ಈ ಥರ ಆಗೈತೆ ಅಂತ ನಮಗೆ ಬಂದು ಹೇಳ್ತಾರೆ. ನಾವೇನು ಮಾಡೋಕ್ಕಾಗಲ್ಲ, ನೀವು ಏನಾದರೂ ಮಾಡಿಕೆ ಸರ್ ರಸ್ತೆ ಮಾಡೋಕ್ಕೆ. ಅದಕ್ಕೆ ಅಧಿಕಾರಿಗಳಿಗೆ ತಾನು ತಲುಪಿಸ್ರಿ ಸರ್. ಬಾಲಕಿಯರ ವಸತಿ ನಿಲಯ ಮಸ್ಕಿಯಲ್ಲಿ ಇಂದು ಬಾಲಕಿಯರಿಗೆ ರಸ್ತೆ ವ್ಯವಸ್ಥೆ ಇಲ್ಲ. ಆದ್ದರಿಂದ ಈ ಹಾಸ್ಟೆಲ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಆ ರಸ್ತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು 3-4 ವರ್ಷ ಆಯ್ತು ನಾವು ಇಲ್ಲಿದ್ರು ನಮ್ಮ ರಸ್ತೆ ವ್ಯವಸ್ಥೆ ಇಲ್ಲ. ಮಳೆ ಬಂದಾಗ ಎಲ್ಲ ಮಣ್ಕೊಳ್ತಾನ ರಜ್ಜಿದ್ದು ನಮ್ಗೆ ಓಡಾಡೋಕ್ಕೆ ತೊಂದರೆ ಆಗುತ್ತಿದೆ. ಆದ್ದರಿಂದ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.